ಇನ್ನು ಸ್ವಯಂಕೃತ ಅಪರಾಧ ಅನ್ನುವಂಥದ್ದು ಮನುಷ್ಯನ ಎಲ್ಲಿಂದ ಎಲ್ಲಿ ತನಕ ತಂದು ನಿಲ್ಲಿಸಿದ್ದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಟ ದರ್ಶನ್. ದರ್ಶನ್ಗೆ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ ಇದೆಯಲ್ಲ, ಸಂಕಷ್ಟಗಳ ಮೇಲೆ ಸಂಕಷ್ಟವನ್ನು ತಂದೊಡ್ತಾ ಇದೆ. ರೌಡಿ ಶೀಟ್ ಓಪನ್ ಆಗುತ್ತಂತೆ ದರ್ಶನ್ ವಿರುದ್ಧ. ರೇಣುಕಾಸ್ವಾಮಿ ಕೊಲೆ ಕೇಸ್ ಜೊತೆಗೆ ಹಳೇ ಕೇಸ್ಗಳನ್ನು ಕೂಡ ಪರಿಶೀಲಿಸಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಮಾಹಿತಿಗಳು ಸಿಕ್ಕುವು ಅಂತಂತಂದ್ರೆ ದರ್ಶನ್ ಅವ್ರನ್ನ ರೌಡಿ ಶೀಟ್ಗೆ ಸೇರಿಸಿಬಿಡ್ತಾರೆ ಹೆಸರನ್ನ. ಈ ಹಿಂದೆ ಏನೇನು ಘಟನಾವಳಿಗಳಾಯಿತು, ಏನು ಎತ್ತ ಶೆಡ್ಡಲ್ ಆಗಿರುವಂಥ ಘಟನಾವಳಿಗಳು, ಅದಕ್ಕೂ ಇವ್ರಿಗೂ ಏನಾದರೂ ಸಂಬಂಧ ಇದೆಯಾ, ಇದೆಲ್ಲವನ್ನು ಸೇರಿಸಿ ಈಗಾಗಲೇ ತನಿಖಾಧಿಕಾರಿಗಳು ಫೈಲನ್ನು ರೆಡಿ ಮಾಡ್ತಾ ಇದ್ದಾರೆ. ಈಗಿನ ಕೇಸ್ ಜೊತೆಗೆ ಹಳೆಯ ಕೇಸ್ಗಳು ಕೂಡ ಸೇರ್ಕೊಂಡು ಅಂತಂದ್ರೆ ಅಲ್ಲಿಗೆ ಇವರ ಹೆಸರು ಸೇರ್ಪಡೆ ನಿಶ್ಚಿತ. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಯಾರ್ಯಾರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಆ ಅಧಿಕಾರಿಗಳಿಗೆ ಒಂದು ಸಂದೇಶವನ್ನು ಕೂಡ ರವಾನಿಸಿದಾರಂತೆ ಹಿರಿಯ ಅಧಿಕಾರಿಗಳು. ಹಿಂದಿನ ಕೇಸ್ಗಳು ಯಾವ್ಯಾವಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿ ಅಂತ. ರೇಣುಕಾಸ್ವಾಮಿ ಕೇಸಿಂದ ಹಿಡಿದು ಹಳೆಯ ಕೇಸ್ಗಳ ತನಕ ಏನೇನಾಗಿತ್ತು, ಏನು ಎತ್ತ ಹಳೆಯ ಕೇಸ್ಗಳೆಲ್ಲವನ್ನೂ ಕೂಡ ಕೆದಕ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಈ ಸೂಕ್ತವಾದಂಥ ದಾಖಲೆಗಳು ಸಿಕ್ಕು ಅಂತಂತಂದರೆ ಹೆಸರನ್ನು ರೌಡಿ ಶೀಟಿಗೆ ಸೇರಿಸಬೇಕು ಅನ್ನೋದಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಶಿವಪ್ರಸಾದ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಏನಿದು ಒಂದು ಕೇಸ್ನಿಂದ ಅಂದರೆ ಹಳೆಯ ಕೇಸ್ಗಳನ್ನೆಲ್ಲವನ್ನೂ ಕೂಡ ಸೇರಿಸ್ಕೊಂಡು ಈ ರೇಣುಕಾಸ್ವಾಮಿ ಕೇಸ್ ತನಕ ಯಾವ್ಯಾವ ಕೇಸ್ಗಳಲ್ಲಿ ಇವರ ಇನ್ವಾಲ್ವ್ಮೆಂಟ್ ಇದೆ ಅದನ್ನೆಲ್ಲ ನೋಡಿ ಈಗ ಅವ್ರನ್ನ ರೌಡಿ ಶೀಟಿಗೆ ಸೇರಿಸಬೇಕು ಅನ್ನುವಂಥ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂಥದ್ದು ಒಂದು ಕಡೆಗೆ. ಇದಕ್ಕೆ ಸಂಬಂಧಪಟ್ಟಂಗೆ ಹಿರಿಯ ಅಧಿಕಾರಿಗಳು ಈಗಾಗಲೇ ಕಿರಿಯ ಅಧಿಕಾರಿಗಳಿಗೆ ಅಂದರೆ ಇನ್ವೆಸ್ಟಿಗೇಷನ್ ಏನು ಮಾಡ್ತಾ ಇದ್ದಾರೆ ಆ ಅಧಿಕಾರಿಗಳಿಗೆ ಒಂದು ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಹಳೆಯ ಕೇಸ್ಗಳ ವಿವರಗಳನ್ನು ಪಡೆಯಿರಿ ಅಂತ. ಏನಂತೀರಿ ರಂಗನಾಥ್? ದರ್ಶನ್ ಅಭಿಮಾನಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪರಪ್ಪನಾಗ್ರಹರ ಪಾಲಾಗಿರ್ತಕ್ಕಂಥ ದರ್ಶನ್ಗೆ ಮತ್ತಷ್ಟು ಸಂಕಷ್ಟಗಳು ಎದುರಾಗುವಂಥ ಲಕ್ಷಣಗಳು ಕೂಡ ಗೋಚರವಾಗ್ತಿರ್ತಕ್ಕಂಥ, ಅಂದರೆ ಈ ಹಿಂದೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ದರ್ಶನ್ ವಿರುದ್ಧ ದಾಖಲಾಗಿದ್ದಂಥ ಪ್ರಕರಣಗಳ ಕುರಿತಂತೆ ಈಗಾಗಲೇ ಪರಿಶೀಲನೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಇಡೀ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಪೊಲೀಸ್ ಇಲಾಖೆ ಪದೇ ಪದೇ ಈ ರೀತಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರುವ ವಿರುದ್ಧ ಸಾಮಾನ್ಯವಾಗಿ ಪೊಲೀಸರು ಇವರನ್ನ ಮಟ್ಟ ಹಾಕೋದಕ್ಕೆ ರೌಡಿ ಶೀಟನ್ನು ಓಪನ್ ಮಾಡ್ತಾರೆ. ಈ ನಿಟ್ಟಿನಲ್ಲಿ ದರ್ಶನ್ ವಿರುದ್ಧವೂ ಕೂಡ ರೌಡಿ ಶೀಟ್ ಓಪನ್ ಆಗುವಂಥ ಸಾಧ್ಯತೆಗಳು ಇರತಕ್ಕಂಥ ಹಿನ್ನೆಲೆಯಲ್ಲಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈ ರೀತಿಯ ಒಂದು ಚಿಂತನೆಯನ್ನು ಈಗಾಗಲೇ ಪೊಲೀಸ್ ಇಲಾಖೆ ನಡೆಸಿದೆ. ಈ ನಿಟ್ಟಿನಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈ ಹಿಂದೆ ದರ್ಶನ್ ವಿರುದ್ಧ ದಾಖಲಾಗಿದ್ದಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪರಿಶೀಲನೆ ನಡೆಸುವಂತೆ ಆ ಒಂದು ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಿರ್ತಕ್ಕಂಥದ್ದು. ರಂಗನಾಥ್, ಈ ನಿಟ್ಟಿನಲ್ಲಿ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಈ ಮನೆಯವರನ್ನೆಲ್ಲ ಭೇಟಿ ಮಾಡಾದ್ಮೇಲೆ ದರ್ಶನರಿಗೂ ಕೂಡ ಸಮಾಧಾನ ಇದೆ. ಜೊತೆಗೆ ಏನು ಅಂದರೆ ಇಲ್ಲಿನ ಸ್ಥಿತಿಗತಿಗಳು ಬದಲಾಗಲ್ಲ. ಈಗ ಏನು ಅನುಭವಿಸಬೇಕು ಅದನ್ನು ಅನುಭವಿಸಲೇಬೇಕು. 11ನೇ ದಿನಕ್ಕೆ ಕಾಲಿಟ್ಟಂಥ ಸಂದರ್ಭದಲ್ಲಿ ಜೈಲಿಗೆ ನಿಧಾನವಾಗಿ ಹೊಂದ್ಕೊಳ್ತಾ ಇದ್ದಾರೆ ಅವರು. ಅದರಲ್ಲೂ ಕುಟುಂಬಸ್ಥರು, ತಾಯಿ ಬಂದು ಹೋಗಾದ್ಮೇಲೆ, ಹೆಂಡತಿ ಬಂದು ಹೋಗಾದ್ಮೇಲೆ, ಮಗ ಮತ್ತು ತಮ್ಮ ಬಂದು ಹೋಗಾದ್ಮೇಲೆ ಸ್ವಲ್ಪ ಅವ್ರಿಗೆ ಸಮಾಧಾನ ಆಗಿದೆ. ಈಗ ಅವರು ಅಲ್ಲಿನ ಪರಿಸರಕ್ಕೆ ಒಗ್ಗುತ್ತಾ ಇದ್ದಾರೆ. ನಿನ್ನೆ ರಾತ್ರಿ ಬೇಗನೆ ನಿದ್ದೆ ಕೂಡ ಮಾಡಿದ್ರು ಅಂತ. ಈ ಮನುಷ್ಯನ ದೇಹ ಮತ್ತು ಮನಸ್ಸಿದೆಯಲ್ಲ ಅದು ಹಾಗೆ ನೋಡಿ, ನೀವು ಎಲ್ಲಿ ತಗೊಂಡೋಗಿ ಬಿಡ್ತಿರಲ್ಲ ಅಲ್ಲಿ ಒಂದಷ್ಟು ದಿವಸ ಅದ್ರದ್ದು ಹೋರಾಟ ಶುರುವಾಗುತ್ತೆ. ಇದೆಲ್ಲ ಆದಮೇಲೆ ನಿಧಾನಕ್ಕೆ ಅಕ್ಲಮೇಟೇಜ್ ಆಗ್ಬಿಡ್ತಾನೆ ಮನುಷ್ಯ. ಗೊತ್ತು ಇಲ್ಲಿನ ಸ್ಥಿತಿಗತಿಗಳೇ ಬದಲಾಗಲ್ಲ. ಕಾನೂನಿನ ಕುಣಿಕೆ ಒಳಗಡೆ ಸಿಕ್ಕಂಡಾಗಿದೆ, ಸಾಧ್ಯವೇ ಇಲ್ಲ. ಇಂಥ ಸಂದರ್ಭದಲ್ಲಿ ಇರೋದನ್ನು ಅನುಭವಿಸ್ಬೇಕು, ಬಂದಿದ್ದನ್ನು ಎದುರಿಸಬೇಕು, ಅದೊಂದೇ ಮಾರ್ಗ. ಹೀಗಾಗೇನು ಅಂದರೆ ನಿನ್ನೆ ಭಾಳ ಬೇಗನೆ ನಿದ್ದೆ ಮಾಡಿದ್ರು ಅಂತ. ಎಷ್ಟು ದಿವಸ ಮನುಷ್ಯ ನಿದ್ದೆಗೆಡಕ್ಕೆ ಸಾಧ್ಯ ಹೇಳಿ? ಎಷ್ಟು ದಿವಸ ಚಿಂತೆ ಮಾಡೋಕ್ಕೆ ಸಾಧ್ಯ? ಬೆಳಗ್ಗೆ ಬೇಗನೆ ಎದ್ದು ಒಂದಷ್ಟು ವಾಕ್ ಕೂಡ ಮಾಡಿದ್ರಂತೆ ಸೆಲ್ಲಲ್ಲಿ.